ಲೋ, ಇಂಥ ರೂಮು ಇಂಥ ಗೋವಾ ನಾನಂತೂ ನೋಡೇ ಇರಲಿಲ್ಲ ಕಣ್ಲಾ. ಎಂಥ ಸಂದಕೈತೆ ನೋಡ್ದ. ಅಬ್ಬಬ್ಬಬ್ಬ, ನೋಡಕ್ಕೆ ನೀ ಒಂಥರ ಆನಂದ ಖುಷಿ ಆಯ್ತದ ನನಗಂತೂ. ಸೂಪರ್ ಆಗೈತೆ ಕಣ್ಲಾ ಗೋವಾ ಮಾತ್ರ. ಗೋವಾಗಂತೂ ಯಪ್ಪ, ಅದ್ರಾಗೂ ಇವ್ರ ಜೊತೆ ಅದ್ರಾಗೂ ಇಂಥ ಸಂದಕಿರೋ ಹೋಟ್ಲು ರೂಮಗೆ ರಾತ್ರಿದ ಹೆಂಗೂ ನಿದ್ದೆ ಬಂತು ಅಂದರೆ ಅವ್ನ ಅಜ್ಜಿ ನನಗಂತೂ ಆ ಪ್ರೇಮಿ ಗೀಮಿ ಎಲ್ಲ ಯಾಕೆ ಬೇಕು ನನಗೆ ಅಂತ ಅನ್ನಿಸ್ಬಿಟ್ಟು ನನಗಂತೂ. ನನ್ನ ಯಾಂಡ್ರು ಒಂಚೂರು ನೆನಪಾಗ್ಲಿಲ್ಲ ನನಗಂತೂ. ನನಗೂ ಅಷ್ಟೇ ನೀಯ. ಹ್ಞೂ, ಸೇಮ್ ನನಗೂ. ಅಪ್ಪ ಅಣ್ಣ, ಎಷ್ಟು ನಿದ್ದೆ ಬಂತು, ಹೆಂಗಿತ್ತು ಗೊತ್ತೇನಣ್ಣ. ಇಷ್ಟು ದಿನ ನಾವು ನಡ್ಕೋದಾಗಿದ್ವಿ ಅಂತ ಅನ್ನಿಸ್ತಾ ಇತ್ತು ಕಣ. ಸ್ವರ್ಗ ಅಂತಂದ್ರೆ ಇದೇನೇ ನೀ ಅಂತ ಅನ್ನಿಸ್ತಾ ಸೂಪರ್ ಆಗೈತಿ ಸ್ವರ್ಗ ಗಿರ್ಗ ಅಂತ. ಏನಣ್ಣ ಗೋವಾ ರೂಮ್ ಅಣ್ಣ, ಎಸಿನ ಅಬ್ಬಬ್ಬ ಯಪ್ಪ ಬಿಡ್ಸಿಟ್ಟು ಹೊತ್ಕೊಂಡು ಹೆಂಗೆ ಮನಿಕೊಂಬಿಟ್ಟೆ ಗೊತ್ತೇ ನಾನಂತೂ. ಏನೇ ಹೇಳಿ, ಮೇಡಮ್ ಅವರು ಭಾಳ ಒಳ್ಳೇರಲ್ವಾ, ಇಂಥ ಕೆಲಸ ಸಿಗ್ತದೆ ಅಂತ ನೀನು ಅನ್ಕೊಂಡಿದ್ದೇನಣ್ಣ. ನಾನು ಮನ್ಸಾಗ ಅನ್ಕೊಂಡ್ರಲ್ಲ ಕಣಲಿ, ಇಂಥ ರೂಮ್ ಸಿಗ್ತದೆ ಹಿಂಗೆಲ್ಲ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಜೀವನದಾಗ ಅನ್ಕೊಂಡ್ರಲ್ಲ ನಾನಂತೂ. ಅಪ್ಪ ಎಂಥ ಸೂಪರ್ ಕೆಲಸ ಕಣ್ಲ. ಅಲ್ಲಿ ಬುಡ್ಕೊಂಡು ಸಾಯೋದಕ್ಕಿನ 15,000 ತಗೊಂಡು ಬಿಡು, 15,000 ರೂಪಾಯಿಗೆ ಮಜಾ ಮಾಡಿಸ್ತಾವ್ರಲ್ಲ. ನಮ್ದು 10 ಪೈಸಾ ಖರ್ಚಿಲ್ಲ, ಎಲ್ಲ ಖರ್ಚು ಇವ್ರದೇನಿಯ. ಸಖತ್ತಾಗೈತೆ ಬಿಡು. ಹಿಂಗೇನಿಯ ಫುಲ್ ಮಜಾ ಮಾಡೋಣ. ಫೋನಂತೂ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೀನಿ ನಾನಂತೂ. ನಾನು ಮೊದಲು ಆನ್ ಮಾಡಿದ್ದೆ, ಆಗ್ಲಾಗ್ಲೂ ಫೋನ್ ಮಾಡಿ ನೇತ್ರಿ ಇಡಿಯೋ ಕಾಲ್ ಮಾಡು, ಇಡಿಯೋ ಕಾಲ್ ಮಾಡು, ಇಡಿಯೋ ಕಾಲ್ ಮಾಡು ಅಂತ ಹೇಳ್ಬಿಟ್ಟು ತಾಲ್ ತಿಂತೇಳ್ಕೊಂಡ್ಲ ಸುಮ್ಕೇನೆ. ನಾನು ಯಾಕೆ ವಿಡಿಯೋ ಕಾಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನನ್ನ ಆಫೀಸಾಗ ಬಿಸಿ ಇದೀನಿ, ಕೊಟ್ಟು ಮಾಡು ಅಂತ ಹೇಳ್ಬಿಟ್ಟು ಕೊಟ್ಟು ಮಾಡಿ ಸ್ವಿಚ್ ಆಫ್ ಮಾಡಿ ಹೋಗ್ಬಿಟ್ಟಿದ್ದೀನಿ ನಾನಂತೂ. ನಾನು ಫಸ್ಟ್ಗೆ ನಾವು ಹೇಳಿದ್ವಿ ತಾನೆ, ಇಲ್ಲ ನಾವು ಬರೋದಿಲ್ಲ, ನಾವು ಹಂಗೆ ಹಿಂಗೆ ಹೋಗೋದಿಲ್ಲ ಕೆಲಸಕ್ಕೆ ಅಂತ. ಹೋಗಿ ಹೋಗಿ ಅಂತ ಕಳಿಸಿದವ್ರು ಇವರೇ ತಾನೆ. ಮತ್ತು ಈ ದೌಲತ್ ಯಾಕೆ? ನಾನು ಸ್ವಿಚ್ ಆಫ್ ಮಾಡಿ ಬಿಸಾಕ್ಬಿಟ್ಟಿವ್ನಿ ಕಣ. ಅದು ಏನೇನು ಹಾಕೊಂಡೋಗಿ ಹೋಗೋ ಗಂಟೆ ಆನ್ ಮಾಡೋಕ್ಕಿಲ್ಲ. ಕೇಳಿದ್ರೆ ಅಲ್ಲಿ ನೆಟ್ವರ್ಕ್ ಸಿಗೋಕ್ಕಿಲ್ಲ, ಆಫೀಸ್ ಗೀಪೀಸ್ ಅಂತ ಇವನೋ ಒಂಚೂರು ಹೇಳಿದ್ರೆ ಆಯಿತು. ಅಯ್ಯೋ ಇವಕ್ಕಿನ್ ಏನು ಬೇಕು ಇವಕ್ಕೆ, ನಮಗಿನ್ನ ಶಾನೆ ಇವಕ್ಕೆ ದುಡ್ಡು ಒಂದು ಇದ್ಬಿಟ್ರೆ ಸಾಕಿ ಇವಕ್ಕೆ. ಇನ್ನು ನಮ್ಮನ್ನು ಕಟ್ಕೊಂಡು ಅವ್ರಿಗೆ ಏನೂ ಆಗಬೇಕಾಗಿಲ್ಲ. ಅದಕ್ಕೆ ನನ್ನ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಉಗಿದು ಬಿಸಾಕ್ಬಿಟ್ಟಿದ್ದೀನಿ ಕಣ ನಾನಂತೂ. ಅಯ್ಯೋ, ನೀವು ರೆಡಿ ಆದ್ರೆ ಇನ್ನೂ ಇಲ್ವಾ? ಬೀಚಲ್ಲಿ ಅಂತೂ ಒಳ್ಳೆ ಮಜಾ ಮಾಡ್ಬೋದು, ಬನ್ನಿ ಹೋಗೋಣ. ಹಾ, ಮಜಾ ಮಾಡ್ಬೋದು, ತುಂಬಾ ಚೆನ್ನಾಗಿ ಮಜಾ ಮಾಡ್ಬೋದು. ರಾಮ್ ಬನ್ನಿ. ಶ್ಯಾಮ್ ಅವರೇ, ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ನೋಡಿ, ನಮ್ಮ ಸಿಸ್ಟರು ಅಲ್ಲೇ ವೆಯ್ಟ್ ಮಾಡ್ತಾವ್ರೆ. ನೀವು ಹೋಗಿ ಬೇಗ. ಕಾವ್ಯ ಅವಾಗಿಂದ ಕಾಯ್ತಾ ಇದ್ಲು ನಿಮ್ಗೋಸ್ಕರ. ಹೌದಲ್ವಾ, ನಾನು ಅವ್ರನ್ನ ನೋಡ್ಕೋಬೇಕು. ಅವ್ರ ಸೆಕ್ಯೂರಿಟಿ ಅಲ್ವಾ, ಅಲ್ಲ ಸೆಕ್ರೆಟರಿ ಅಲ್ವಾ. ಹೋಯ್ತೀನಿ. ಪರ್ಸನಲ್ ಸೆಕ್ರೆಟರಿ, ಓಕೆನಾ? ಹೋಗಿ ಹೋಗಿ. ನಿಮ್ಗೆ ಇಷ್ಟ ಆಯ್ತಾ ಈ ಗೋವಾ ರೂಮು ಎಲ್ಲ? ಕಂಫರ್ಟಬಲ್ ಆಗಿ ನಿದ್ದೆ ಬಂದು ತಾನೆ? ಯಾವ ತೊಂದ್ರೆನೂ ಇಲ್ಲ ತಾನೆ? ಇಲ್ಲ 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 ಇಲ್ಲ, ಯಾವ ತೊಂದ್ರೆನೂ ಇಲ್ಲ. ಸೂಪರಾಗಿ ಸಖತ್ತಾಗೈತಿ ನಿಜವಾಗೂ. ಎಂಥ ಸಂದಕ್ಕೆ ಖುಷಿ ಆಯ್ತಾಯ್ತು ನನಗೆ ಅಂತಂದರೆ, ಅಂಥ ಸಂದಕ್ಕೆ ಖುಷಿ ಆಯ್ತಾಯ್ತಿ. ಸೂಪರ್ ಆಗೈತಿ. ನಾನಂತೂ ನಿಜ ಹೇಳ್ಬೇಕು ಅಂತಂದ್ರೆ ಇವೆಲ್ಲ ನೋಡೇ ಇಲ್ಲ. ಬನ್ನಿ ಬನ್ನಿ ಕುಂತ್ಕೊ ಬನ್ನಿ, ನಾನು ನೋಡಿ ಕುಂತ್ಕೊಂಡೇ ಇದ್ದೀನಿ. ಅಯ್ಯೋ ಪರವಾಗಿಲ್ಲ, ಕುತ್ಕೊಳ್ಳಿ. ಆದ್ರೆ ಏನಂತೆ? ಇಲ್ಲ 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 ಇಲ್ಲ, ಕುತ್ಕೊಳ್ಳಿ ನೀವು ಸುಮ್ಮನೆ. ಅಯ್ಯೋ ನೀವೊಬ್ರು. ಇಲ್ಲ ಸೌಮ್ಯ ಅವರೇ, ಕುತ್ಕೊಳ್ಳಿ. ನಿಜವಾಗ್ಲೂ ನನಗೆ ಆಸೆ ಇರೋದು ಅಷ್ಟೇನೆ, ನಮಗೆ ರೆಸ್ಪೆಕ್ಟ್ ಕೊಟ್ಕೊಂಡು ನಮ್ಮ ಜೊತೆ ಖುಷಿಯಾಗಿರೋ ಅಂಥ ಹಸ್ಬೆಂಡ್ಸೇನೆ ಇರ್ಬೇಕು ನಮ್ಮ ಜೊತೆ ಅಂತೇಳ್ಬಿಟ್ಟು. ನನಗಂತೂ ಅವತ್ತಿಂದನೂ ತುಂಬ ಆಸೆ ಅಂದರೆ ಇದೇನೆ. ತುಂಬ ರೆಸ್ಪೆಕ್ಟ್ ಕೊಟ್ಕೊಂಡು ಚೆನ್ನಾಗಿರಬೇಕು, ನಮ್ಮ ಜೊತೆ ಎಂಜಾಯ್ ಮಾಡ್ಕೊಂಡಿರೋ ಅಂಥ ಹಸ್ಬೆಂಡ್ಗಳೇ ಇರಬೇಕು ಅಂತ ಹೇಳಿ ಅಮ್ಮ ಅದಕ್ಕೇನೆ ತುಂಬ ಪ್ರಯತ್ನ ಪಟ್ಬಿಟ್ರು. ಆ ಥರ ಹುಡುಗ ಬೇಕು, ಈ ಥರ ಹುಡುಗ ಬೇಕು ಅಂತ ಹೇಳಿ ತುಂಬ ಹುಡುಕಿದ್ರು. ಏನು ಗೊತ್ತಾ, ಈ ಹಳ್ಳಿಯವರು ಅವ್ರು ತುಂಬ ಒಳ್ಳೆಯವರಾಗಿರ್ತಾರೆ, ಒಳ್ಳೆ ಮನೆ ತಂದವರು. ಈಗ ಹೆಣ್ಮಕ್ಳಿಗೆಲ್ಲ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಡೋದು ಈ ಥರ ಎಲ್ಲ ಮಾಡ್ತಾರಲ್ವ. ಅದಕ್ಕೆ ನಮಗೆ ನಿಮ್ಮಂಥವ್ನ ಕಂಡ್ರೆ ನಂಗೆ ತುಂಬ ಇಷ್ಟ ಗೊತ್ತಾ. ಅದಕ್ಕೆ ಪಾಪ ನೀವು ಏನು ನೋಡಿರಲ್ಲ, ಎಂಜಾಯ್ ಮಾಡಲಿ ಅಂತಲೇ ಗೋವಾ ಕರ್ಕೊಂಡು ಬಂದಿದ್ದು. ಥ್ಯಾಂಕ್ಸ್ ಸೌಮ್ಯ ಅವರೇ, ತುಂಬ ಅಂದರೆ ತುಂಬ ಚೆನ್ನಾಗೈತೆ ಇದೆಲ್ಲನೂ. ತುಂಬ ಸೂಪರ್ ಆಗೈತೆ ಇದೆಲ್ಲನೂ. ಭಾಳ ಇಷ್ಟ ಆಯಿತು ನನಗಂತೂ. ನಾನು ಎಂದೂ ನೋಡೇ ಇರಲಿಲ್ಲ. ಯಾಕೆ ಇದು ಮಾಡಬೇಕು ಹೇಳಿ, ನಾನು ಇಂಥವೆಲ್ಲ ನೋಡ್ದೋನೇ ಅಲ್ಲ. ನಿಮ್ಮ ಜಾಗದಲ್ಲೇನೋ ಸಿಟಿ ಹುಡುಗ, ಸ್ಟೈಲಿಶು, ಸ್ಟ್ಯಾಂಡರ್ಡ್ ಅಂತ ನಾನೇನಾದರೂ ಹೋಗಿದ್ರೆ ಖಂಡಿತವಾಗ್ಲೂ ನನಗಂತೂ ಒಳ್ಳೆಯವ್ರಂತೂ ಸಿಗ್ತಾನೆ ಇರಲಿಲ್ಲ. ಇಂಥವೆಲ್ಲ ಎಷ್ಟು ಮಜಾ ಮಾಡಿರ್ತಿದ್ರು. ಪಾಪ ನೀವು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಬನ್ನಿ ಬೀಚ್ ಹತ್ರ ಹೋಗಿ ಆರಾಮಾಗಿ ಎಂಜಾಯ್ ಮಾಡೋಣ. ಬನ್ನಿ ಬನ್ನಿ. ಅಯ್ಯೋ ಸಾರಿ ಕಾವ್ಯ ಅವರೇ, ಸಾರಿ. ಅದು ನಾನು ರೂಮಲ್ಲಿದ್ದೆ, ನಮ್ಮ ಬ್ರದರ್ ಹತ್ರ ಮಾತಾಡ್ಕೊಂಡಿದ್ನಲ್ವ, ಅದಕ್ಕೆ ನೀವು ರೂಮಲ್ಲಿದ್ದೀರಾ ಅಂತ ಅನ್ಕೊಂಡೆ. ನೀವು ಇಲ್ಲಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಇಲ್ಲಾಂದ್ರೆ ನಾನು ಪಟ್ಟಂತ ಬಂದ್ಬಿಡ್ತಾ ಇದ್ದೆ. ಅಯ್ಯೋ ನಾನು ಜಸ್ಟ್ ಈಗಲೇ ಬಂದಿದ್ದು ಬಿಡಿ, ಆ ಥರ ಯಾಕೆ ಟೆನ್ಷನ್ ಆಗ್ತೀರಾ? ಅಬ್ಬಾ ನಿಮ್ಮ ಥರ ಕೆಲಸನ ಪಕ್ಕಾ ಮಾಡಬೇಕು, ಇದೇ ಥರ ನೋಡ್ಕೋಬೇಕು. ಈ ಥರ ಎಲ್ಲನೂ ನನಗಂತೂ ನೋಡೋಕೆ ನಂಬಕ್ಕೆ ಆಗ್ತಿಲ್ಲ. ಬೇರೆಯವ್ರಾಗಿದ್ರೆ ಹೆಂಗೆಂಗೋ ಆಡ್ಬಿಟ್ಟಿರೋರು. ಪಾಪ ನೀವು ನೋಡಿ ಎಷ್ಟು ಕೂಲಾಗೆ ಹೆಂಗಿರ್ತೀರಾ ಅಂತ ಹೇಳಿ. ಹಂಗೆಲ್ಲ ಸಂಬಳ ತಕ್ಕ ಕೆಲಸ ಮಾಡ್ಬೇಕಲ್ವೇ ಪಾಪ. ನೀವು ಇಲ್ಲಿಗೆಲ್ಲ ಕರ್ಕೊಂಡು ಬಂದಿದ್ದೀರಾ, ನಮ್ಮನ್ನ ಕರ್ಕೊಂಡು ಬಂದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಸ್ತಾ ಇದ್ದೀರಾ. ನಾವು ನೋಡಿಲ್ದಿರಾ ಪ್ರಪಂಚನೆಲ್ಲ ತೋರಿಸ್ತಿದ್ದೀರಾ ಅಂತ ಹೇಳಿದ್ಮೇಲೆ ನಾವು ಹಂಗೆ ಖುಷಿಯಾಗಿ ಎಂಜಾಯ್ ನಾವು ನಿಮ್ಮನ್ನು ನೋಡ್ಕೋಬೇಕಲ್ವಾ. ನೀವು ಹೇಳಿದ ಕೆಲಸ ಮಾಡೋಕ್ಕೆ ಅಂತಾನೆ ತಾನೇ ನಮ್ಮನ್ನು ಇರಿಸ್ಕೊಂಡಿರೋದು. ಅದಕ್ಕೇನೆ ನಾವಂತೂ ಫೋನೇ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೀನಿ. ಮನೆಯಿಂದ ಸುಮ್ಮನೆ ಫೋನ್ ಮಾಡಿ ತಲೆ ತಿಂತಿರ್ತಾರೆ ಅಂತ ಹೇಳ್ಬಿಟ್ಟು ಫೋನ್ ಕತೆಗೆ ಹೋಯ್ತಿಲ್ಲ ನಾನಂತೂ.
ಅಯ್ಯೋ ನಿಮ್ಮ ಅಪ್ಪ ಅಮ್ಮಗೆ ಏನಾದರೂ ಎಮರ್ಜೆನ್ಸಿ ಹಾಗೆ ಹೀಗೆ ಅಂತಂದರೆ ಹಾಂ ಸುಮ್ಮನೆ ಯಾಕೆ ನೀವು ಫೋನ್ನ ಆನ್ ಮಾಡಿ ಇಟ್ಕೊಳ್ಳಿ, ಪರವಾಗಿಲ್ಲ. ಇನ್ನು ಯಾರು ಫೋನ್ ಮಾಡ್ತಾರೆ ನಿಮಗೆ? ನಿಮ್ಮ ಅಪ್ಪ ಅಮ್ಮ ಬಿಟ್ಟರೆ ಏನಾದರೂ ಎಮರ್ಜೆನ್ಸಿ ಅಂದರೆ ಮಾಡ್ಬೇಕು ತಾನೇ. ಆ ಥರ ಎಮರ್ಜೆನ್ಸಿ ಏನಾಗಕ್ಕಿಲ್ಲ. ಆದರೂ ಹಳ್ಳಿನಾಗ ನೋಡ್ಕೋತಾರೆ ಬಿಡಿ, ಏನು ತೊಂದರೆ ಇಲ್ಲ. ಸಿಟಿ ಜನ ಥರ ಅಲ್ವಲ್ಲ ನಮ್ಮ ಹಳ್ಳಿ ಜನ, ಚೆನ್ನಾಗೇನೆ ನೋಡ್ಕೋತಾರೆ. ನಿಮ್ಗೆ ಹೇಳಿ ಏನು ತಗೊಂಬಿಟ್ಟು ಬರಲಿ? ಜ್ಯೂಸ್ ಕುಡಿತಾ ಇದ್ರಲ್ಲ, ಇನ್ನೇನಾದ್ರು ತಗೊಂಬಿಟ್ಟು ಬಂದು ಕೊಡ್ಬೇಕಾ? ಹೇಳಿ ಹೇಳಿ. ಅಯ್ಯೋ ನೀವು ನಮ್ಮನ್ನಂತೂ ಯಾವುದೋ ಇದ್ರಲ್ಲಿ ನೋಡ್ತಾ ಇದ್ದೀರಾ. ನೋಡಿ, ಪರವಾಗಿಲ್ಲ, ನಾನೇನು ನಿಮ್ಮನ್ನು ಕೆಲಸ ಥರ ಇಟ್ಕೊಂಬಂದಿಲ್ಲ ಇಲ್ಲಿ ನಾನು. ನೀವು ಆರಾಮಾಗಿ ಖುಷಿ ಖುಷಿಯಾಗಿ ನೀವು ಎಂಜಾಯ್ ಮಾಡಿ. ಇಲ್ಲಿ ನನಗೆ ಅಂತ ಏನು ಕೆಲಸ ಇರಲ್ಲ, ಓಕೆನಾ? ನೀವು ಆರಾಮಾಗಿ ನೋಡಿ ಬೀಚಲ್ಲಿ ಎಂಜಾಯ್ ಮಾಡಿ, ನಿಮ್ಮ ಬ್ರದರ್ ಜೊತೆ ಹ್ಯಾಪಿಯಾಗಿರಿ ಅಷ್ಟೇ. ಓ ಅಕ್ಕ, ಆರಾಮಾಗಿ ಚಿಲ್ ಮಾಡ್ತಾ ಇದೀಯಾ? ಇನ್ನೇನು ಮಾಡೋಣ, ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ನಾನು ಸುಮ್ಮನೆ ಇಲ್ಲೇ ನಿಂತಿರೋದು. ಇಲ್ಲ ಅಂದಿದ್ರೆ ನಾನು ಹೋಗ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದೆ. ಸ್ವಲ್ಪ ಸಂಜೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇವರಂತೂ ಫುಲ್ ಎಲ್ಲದಕ್ಕೂ ನಾಚಿಕೋತಾರೆ, ಅದಕ್ಕೆ ಕರ್ಕೊಂಡು ಬಂದೆ. ಬನ್ನಿ ಬನ್ನಿ, ಏನಾಗಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿ ಅಂತೇಳಿ. ಎಲ್ಲದಕ್ಕೂ ಅಯ್ಯೋ ಬೇಡ ಬಿಡಿ ಬೇಡ ಬಿಡಿ ಅಂತಾರೆ. ನೋಡಿ ರಾಮವ್ರೆ, ಆರಾಮಾಗಿ ಹ್ಯಾಪಿಯಾಗಿರಿ, ಓಕೆನಾ? ನೀವು ನಮ್ಮನ್ನೇನು ಸೀರಿಯಸ್ ಆಗಿ ತಗೋಬೇಡಿ. ನಮ್ಮಮ್ಮ ನಿಮ್ಮ ಬಾಸು, ನಾವು ನಿಮ್ಮ ಬಾಸ್ ಅಲ್ಲ, ಓಕೆನಾ? ಸರಿ ಸರಿ ಮೇಡಮ್ ಅವರೇ, ನಮಗೂ ಒಂಥರ ಫಸ್ಟ್ ಟೈಮ್ ಬಂದಿರೋದಲ್ವೇ, ಭಯ ಇರ್ತದೆ. ನಾವು ಹೋಗ್ಬಿಟ್ಟು ಎಲ್ಲ ತಿನ್ಕೊಂಡು ಓಡಾಡ್ಕೊಂಬಿಟ್ಟು ಬರ್ತೀವಿ ನಾವು ಹಂಗಾರೆ. ಹಾಂ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಅಲ್ಲ, ನಿಮ್ಗೇನಾರ ಕೆಲಸ ಐತೇನೋ ಇದ್ರೆ ನೀವು ಪಾಪ ನಿಮಗೆ ಅದಕ್ಕೆ ನೀವು ಇಲ್ಲೇ ನಿಂತಿರೋದು. ನಾವು ಏನಾದರೂ ಕೆಲಸ ಇರ್ತದಲ್ಲ ಪಾಪ ಅಂತ. ನೋಡಿ, ನಮಗೂ ಏನು ಕೆಲಸ ಇಲ್ಲ, ನಾವು ಜಸ್ಟ್ ಚಿಲ್ ಮಾಡ್ತೀವಿ ಅಷ್ಟೇ. ನೀವೇನೇನು ಬಿಟ್ಬಿಟ್ಟು ಊರು ಬಿಟ್ಬಿಟ್ಟೇನು ಹೋಗಲ್ಲ, ಇಲ್ಲೇ ಎಲ್ಲರೂ ಎಂಜಾಯ್ ಮಾಡ್ತಿರ್ತೀರ ತಾನೆ. ಹೋಗಿ ಎಂಜಾಯ್ ಮಾಡಿ, ಅದರಲ್ಲೇನಂತೆ ಹಬ್ಬ ಈ ಥರ ನೀವು ಇದು ಬಿಟ್ಟರೆ ಹೆಂಗೆ? ಹೋಗಿ ಹೋಗಿ ಎಂಜಾಯ್ ಮಾಡಿ. ಅಮೌಂಟ್ ಏನಾದರೂ ಬೇಕಿತ್ತಾ? ಸೌಮ್ಯ, ಅಮೌಂಟ್ ಕೊಡು ಅವರಿಗೆ. ತಗೊಳ್ಳಿ ಅಮೌಂಟು. ಅಯ್ಯೋ ಬೇಡ ಬೇಡ ಮೇಡಮ್ ಅವ್ರೆ, ಹಂಗೆ ಓಡಾಡ್ಕೊಂಬಿಟ್ಟು ಬರ್ತೀವಿ ಅಷ್ಟೇ. ಇರೋದ್ರಾಗ ಏನು ಬೇಡ ಬಿಡಿ. ಅಯ್ಯೋ ನಾಚಿಕೋಬೇಡಿ, ತಗೊಳ್ಳಿ ಪಾಪ, ನೀವು ಖರ್ಚಿಗೆ ಬೇಡವಾ ನಿಮ್ಗೂ? ಹೋಗಿ ಅದೇ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡಿರಿ, ಓಕೆನಾ? ತಗೊಳ್ಳಿ ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್ ಅವ್ರೆ. ನಡಿಲ್ಲ ಹೋಗನಿ, ಇಂಥ ಕೆಲಸ ನನಗೆ ಹುಡಿಕೊಂಡ್ರು ಸಿಕ್ತಿರ್ಲ ಕಣ್ಲಾ. ಒಳ್ಳೆ ಕೆಲಸ ಸಿಕ್ಕೈತ್ ಕಣ್ಲಾ, ಸೂಪರ್ ಆಗಿರೋ ಕೆಲಸ. ನನಗೆ ಆನಂದ ಆಯ್ತಾಯ್ತು, ನನಗಂತೂ ಫುಲ್ಲು ಕುಸ್ಸ ಆಯ್ತಾಯ್ತು ನನಗಂತೂ. ಇನ್ಮ್ಯಾಲೆ ಹಿಂಗೇನೇನಿಯಾ ಓಡಾಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡಿರೋಣ. ನೋಡ್ಲಾ, ಫಿಶ್ ತಿನ್ಬೇಕು ಅಂತ ಬಲ್ಲ ಆಸೆ ಆಯ್ತೈತಿ. ಕಾಸು ಕೊಟ್ಟೋರಲ್ಲ ಬಾರ್ಲ, ಗೋವಾ ಅಂದರೆ ಏನೋ ಹೇಳ್ತಾರಲ್ಲ, ಎಣ್ಣೆ ಪಣ್ಣೆ ಎಲ್ಲನೂ ಇರ್ತದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಪಣ್ಣೆ ಎಲ್ಲ ಕುಡ್ಕೊಂಡು ಚೆನ್ನಾಗಿ ಮಜಾ ಮಾಡ್ಕೊಂಡಿರೋಣ ಬಾರ್ಲ. ಕೆಲ್ಸಕ್ಕೆ ಬಂದಿದ್ದೀವಿ, ಕೆಲ್ಸದ ಥರ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು, ಇಲ್ಲಾಂದರೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ ಅಷ್ಟೇನೆ. ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಹೊಟ್ಟೆ ತುಂಬ ತಿನ್ನೋಣ, ಆರಾಮಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಕುಂತ್ಕೊಳ್ಳೋಣ. ಅದು ಬಿಟ್ರೆ ಈ ಕುಡಿಯೋದು ಮಾಡೋದು ಇವೆಲ್ಲ ಬೇಕಾಗಿಲ್ಲ ಕಣಣ್ಣ. ಸುಮ್ಮನೆ ಬಾ, ಕೆಲಸದಿಂದ ಹೊಟ್ಟಿದ್ರೆ ಏನು ಮಾಡ್ತೀಯ? ಹೆಂಗೆ ಹುಡುಗ, ಪರವಾಗಿಲ್ವಾ? ಏನು ತೊಂದರೆ ಗಿಂದ್ರೆ ಏನಿಲ್ಲ ತಾನೇ? ಆ ಥರ ಏನಿಲ್ಲಪ್ಪ. ಒಳ್ಳೆ ಗಡ 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 ಅಂತ ನಡಿಕೊಂಡು ಎದ್ರಕಂತಾನೆ. ಇದ್ರೆ ಇರಲಿ ಬಿಡು ಅಂತ ಹೇಳಿ ನಾನು ಸುಮ್ಮನೆ ಅದೇ. ಏನು ಬೇರೆಯವ್ರ ಥರ ಏನಲ್ಲ, ಆರಾಮಾಗಿ ಅವನ ಪಾಡಿಗೆ ಅವನು ಹೆಂಗೋ ಅದು ಇದು ಅಂತ ಇರ್ತಾನಲ್ಲ, ಸಾಕು. ಅದ್ರಲ್ಲಿ ಏನಂತೆ, ನಾನು ಅದಕ್ಕೆ ತಲೆಯನ್ನೇ ಕೆಡಿಸ್ಕೊಳ್ಳಲ್ಲ. ಆರಾಮಾಗಿ ಬಂದ, ಮಾತಾಡಿಸ್ದ, ಹೋದ. ನಮಗೇನಿ ಗೋವಾ ಏನು ಹೊಸ್ದಾ? ಏನು ಹೊಸದಲ್ಲ ಏನಲ್ಲ, ಇನ್ನು ಸ್ವಲ್ಪ ದಿನ ಅಲ್ವಾ. ಇನ್ನೂ ಹ್ಯಾಪಿಯಾಗಿರ್ಬೋದು ಬಿಡು. ನೋಡು, ರೂಮಲ್ಲಂತೂ ಕೂತು 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 ಬೋರ್ ಆಗಿಬಿಟ್ಟಿತ್ತು, ಅದಕ್ಕೆ ನಾನು ಹೊರಗಡೆ ಬಂದಿದ್ದು. ನೋಡು, ನೀನು ಆರಾಮಾಗಿ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರು. ಅಮ್ಮಂಗಂತೂ ಫೋನ್ ಮಾಡಿದ್ದೀನಿ, ಹಿಂಗೆಲ್ಲ ಹೇಳೈತಿ, ಹಿಂಗಿರ್ರಿ, ಹಿಂಗೆ ಮಾಡ್ರಿ ಅಂತ. ಅವ್ರು ಹೇಳ್ದಂಗೆ ಎಲ್ಲ ಮಾಡ್ತಾಯಿದ್ದೀವಿ. ನೋಡು, ಚೆನ್ನಾಗೆಲ್ಲ ಫೋಟೋಸ್ ಗೀಟೋಸ್ ಎಲ್ಲ ತಗೊಂಡು ಎಲ್ಲ ನಾವಂತೂ ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು ನೋಡು. ಹೌದಲ್ವಾ? ಹಾಗೇನೆ ಮಾಡಬೇಕು. ನೋಡೋಣ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಅಮ್ಮ ಹೇಳ್ತಾರಲ್ಲ, ಅಮ್ಮನ ಜೊತೆ ಹೋಗೋಣ ಆಡ್ಕೊಂಡು ಆರಾಮಾಗಿ, ಆಮೇಲೆ ನೋಡೋಣ. ಅಮ್ಮನೂ ಬಂದಿದ್ರೆ ತುಂಬ ಚೆನ್ನಾಗಿರೋದು. ಅಮ್ಮ ಯಾಕೋ ಬರಲ್ಲ ಅಂತ ಹೇಳಿದ್ರಲ್ಲ, ಬಿಡು, ಏನು ಮಾಡೋಕ್ಕಾಗುತ್ತೆ ಅಲ್ವಾ. ನೆಕ್ಸ್ಟ್ ಟೈಮ್ ಬಂದಾಗ ಕರ್ಕೊಂಡು ಬಂದರೆ ಆಯಿತು. ಆದರೆ ಇವರಂತೂ ಪರವಾಗಿಲ್ಲ. ಇವನು ರಾಮು ಓಕೆ ಅಂತ ಅನ್ನಿಸ್ತೈತೆ. ಶ್ಯಾಮ್ ಅಷ್ಟೇ ಓಕೆ, ಏನು ಪ್ರಾಬ್ಲಮ್ ಇಲ್ಲ ಬಿಡು. ಸರಿ ಬಾ, ಹೋಗಿ ಸ್ವಲ್ಪ ಹೊತ್ತು ಅಲ್ಲೋಡು, ಅಲ್ಲೆಲ್ಲ ಸ್ಪಾ ಇದೆಯಲ್ಲ, ಆರಾಮಾಗಿ ಹೋಗ್ಬಿಟ್ಟು ಆ ಸ್ಪಾ ಹತ್ರ ಎಲ್ಲ ಓಡಾಡ್ಕೊಂಡು ಆರಾಮಾಗಿ ಬರೋಣ ಬಾ. ಇಲ್ಲಿ ಎಷ್ಟೊತ್ತು ಕೂತ್ಕೊಂಡ್ರು ಅಷ್ಟೇ. ಇನ್ನೂ 2 days ಇಲ್ಲೇ ಇರಬೇಕಲ್ವಾ, ಆಮೇಲೆ ಉಳಿದಿರೋದೆಲ್ಲ ಎಂಜಾಯ್ಮೆಂಟ್ ನೋಡೋಣ. ಸದ್ಯಕ್ಕೆ ಈಗ ಅಲ್ಲಿಗೆ ಹೋಗೋಣ ಬಾ. ಸರಿ ಬಾ. ನೋಡ್ದೇನಿಲ್ಲ ಎಣ್ಣೆಕ್ಳು ಹೆಂಗವ್ರಿ ಅಂತ ಹೇಳ್ಬಿಟ್ಟು, ಯವ್ವ ಈ ಬೀಚಾಗಂತೂ ಬಿಡು. ನಮ್ಮೂರವ್ರು ಅದಕ್ಕೆ ನೀವು ಬರೋದು. ಅವನು ಸೋಮಪ್ಪನ ಮಗ ಅವರೆಲ್ಲನೂ ಹೆಂಗೆ ಬರ್ತಾರೆ, ರಮೇಶ್ ಅವರೆಲ್ಲನೂ ಅಂದರೆ ಗೋವಾ ಅನ್ನೋರು. ನಾನು ಎಲ್ಲ ಮಡಗಿದ್ದೀರಾ ಗೋವಾದಾಗೆ, ಎಲ್ಲ ಮಡಗಿದ್ದೀರಾ ಅಂತಿದ್ದೆ. ಆದರೆ ನೋಡ್ಲಾ, ಎಂಥ ಸಂದಕೈತಲ್ವೇನ್ಲ. ಅವಳು ಪಾರಿನವರೆಲ್ಲ ಬೆಳ್ಳು ಎಂಥ ಸಂದ ಕಾಣಿಸ್ತಾರೆ ಇದ್ರಾಗೆ ಅಂದರೆ ಸೂಪರ್ ಆಗವ್ರೆ. ನಿಜವಾಗೂ ಒಳ್ಳೆ ಜಾಗ ಇದಂತೂ. ಹೂನಣ್ಣ, ಏನು ಅನ್ಕೊಂಡಿದ್ಯಾ ನೀನು? ಹಬ್ಬ,
ಎಲ್ಲ ತಿನ್ನೋದು ಎಲ್ಲ ಚೆನ್ನಾಗೇ ಇತ್ತು ಅಲ್ಲ ದುಡ್ಡು ಕೊಟ್ಬಿಟ್ಟು ಅವರೇ ಕಳ್ಸಿದ್ರಲ್ಲ ಒಂದೊಂದ್ಕಿಂತ ನನಗೆ ಅನುಮಾನ ಬಂದ್ಬಿಡ್ತದಣ್ಣ ಇದೆಲ್ಲ ಯಾಕೆ ಮಾಡ್ತಾವ್ರ ಅವರು ಏನಾರ ಎಡವಟ್ ಗಿಡವಟ್ ಆಗೋ ಚಾನ್ಸಸ್ ಐತೆ ಅಂತ ಹೇಳ್ಬಿಟ್ಟು ಒಳಗೆ ಬೈತಾ ಇರ್ತದೆ ನನಗಂತೂ ಏನಾರ ಆಯ್ತದ ಏನ ಪ್ರಾಬ್ಲಮ್ ಆಯ್ತದ ಏನು ಎತ್ತ ಅಂತ ಹೇಳಿ ನೀನ್ ಬರೀ ಅಡ್ಬೈ ಹಾಕದ್ಬಿಟ್ಟು ತಕ ಇದೇನೋ ಆಲೂಗೆಡ್ಡೆ ತಿನ್ಕ ಅಡ್ಬೈ ಅಂತ ಅಲ್ಲ ಅಣ್ಣ ಈ ತರ ಯಾರು ದುಡ್ಡು ಕೊಟ್ಟು ಕಾಸು ಕೊಟ್ಟು ಎಂಜಾಯ್ ಮಾಡಿಸ್ತಾರೆ ನೀನೇ ಯೋಚನೆ ಮಾಡು ಅದಕ್ಕೆ ಸ್ವಲ್ಪ ಡೌಟ್ ಅಷ್ಟೇನೆ ಅದು ಬಿಟ್ರೆ ಇನ್ನು ಯಾವ ಡೌಟೂ ಇಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದೀನಲ್ಲ ಗೋವಾದಾಗ ನಾನಂತೂ ಫುಲ್ಲು ಮಜಾ ನಾನೊಂದೇ ಒಂದ್ ಕಿತ ಬಂದಿದ್ದೆ ಇಷ್ಟೊಂದು ಮಜಾ ಮಾಡಕ್ ಕಾಸಿರ್ಲಿಲ್ಲ ಸುಮ್ಮನೆ ತ್ಯಾಪಿಗೆ ಹೋಗಿದ್ದೆ ಈಗ ನೋಡು ಆರಾಮಾಗಿ ಇನ್ನೂ ಸಖತ್ತಾಗಿ ಮಜಾ ಮಾಡ್ಬೋದಲ್ಲ ಸೂಪರ್ ಆಗೈತಲ್ಲ ಇನ್ನ ಅದಕ್ಕೆ ನಾನಂತೂ ಇನ್ನೊಂದು ಸ್ವಲ್ಪ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೆಂಗೋ ಇದ್ಕೊಂಡು ಇನ್ನೊಂದು ಲೆವೆಲ್ಗೆ ಬೆಳೆದ್ಬಿಟ್ಟು ಪಾರ್ನಿಗೆ ಟ್ರಿಪ್ ಕರ್ಕೊಂಡಿರ್ತಾರೆ ನಾವು ಹೋಗ್ಬಿಡೋಣ ಹ್ಞೂ 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 ಏ ನನಗೆ ಒಂದೇ ಒಂಚೂರು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ಕಂಡ್ಲ ಕಮ್ಮಿ ರೇಟ್ ಅಂತೆ ಬಾರ್ಲ ಹೋಗನಿ ಹಾಂ ಏನು ಊರಿಗೆ ಹೋದಾಗ ಏನಂತೆ ಆಫೀಸಾಗಿದ್ದಾಗ ನೆಟ್ಗಿರ್ಬೇಕು ಇಲ್ಲೊಂಚೂರು ಹಿಂಗೆ ಮಾಡ್ಕೊಂಡ್ರೆ ಕುಡಿದ್ರೆ ಏನು ಆಗಕ್ಕಿಲ್ಲ ಕಂಡ್ಲ ಅಣವು ಸುಮ್ಕಿರು ಅವ್ರೇನ ಹೇಳಿದ್ರೆ ಬೇಕಾದ್ರೆ ತಗೊಳ್ಳೋಣ ಸುಮ್ಕೆ ಹಂಗೆಲ್ಲ ತಗೊಳ್ಳೋದೆಲ್ಲನೂ ಬೇಕಾಗಿಲ್ಲ ಸುಮ್ಮನೆ ಆಮೇಕಿಂದ ನೋಡಪ್ಪ ಇವರು ಇಂಥವ್ರು ಅಂತ ಅಂದ್ಬಿಟ್ಟು ಕೆಲ್ಸದಿಂದ ತೆಗ್ದಾಕ್ಬಿಟ್ರೆ ಏನಣ್ಣ ಮಾಡ್ತೀಯ ಆಮೇಕಿಂದ ಒಂದೇ ಕಿತ್ತ ಬಿಡ್ತಾರೆ ಅಷ್ಟೇನಿಯಾ ಹೋಗು ನಿಮ್ಮ ಸವಾಸ ಬೇಡ ನೀವು ಕುಡುಕ್ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಇದೆಲ್ಲ ಬೇಕಿಲ್ಲ ನೋಡು ಅಲ್ಲಿ ನೋಡಿ ಎಂಜಾಯ್ ಮಾಡು ಆಗ್ಬಿಟ್ಬಿಟ್ರೆ ಇದೆಲ್ಲ ಊರಾಗೂ ಮಾಡ್ಬೋದು ಕುಡಿಯೋದು ಮಾಡೋದು ಸುಮ್ಕೆ ನೋಡು ಕೆಲಸ ಉಳಿಸ್ಕೋಬೇಕು ಫಸ್ಟು ಸೂಪರ್ ಆಗೈತೆ ಚೆನ್ನಾಗಿ ಎಲ್ಲರೂ ಚೆನ್ನಾಗವ್ರಿ ಕಳ್ಳ ನಾವು ಅಲ್ಲಿಗೆ ಹೋಗ್ಬಿಟ್ಟು ಈಜಾಡ್ ಬತ್ತಾನೆ ಇಷ್ಟು ದೂರದಿಂದ ಯಾಕೆ ನೋಡ್ಬೇಕು ನಾವು ಹತ್ರಕ್ಕೆ ನೀವು ಹೋಗನ್ ಬಾರ್ಲಾ ಅವರು ಮೇಡಮ್ ಅವ್ರು ನೋಡ್ತಾ ಇರ್ತಾರೆ ನಮ್ಮನ್ನ ನಾವು ಡೀಸೆಂಟ್ ಅಲ್ವಾ ಅಂತ ಹೇಳ್ಬಿಟ್ಟು ಸುಮ್ಕೆ ನಿಂಗೇನು ಗೊತ್ತಾಗಕ್ಕಿಲ್ಲ ನಾನು ಇಬ್ರು ಇನ್ನೊಂದ್ಕಿಂತ ಒಂದಾಗಬೇಕಾದ್ರೆ ಏನೋ ಮಾಡಿದ್ರಾಯ್ತು ಇವಾಗ ಎಲ್ಲರೂ ಒಬ್ಸರ್ವ್ ಮಾಡ್ತಿರ್ತಾರೆ ಹಂಗ ಸರಿ ಬಿಡು